ಈ ಬಾರಿ ಮಳೆಯ ಅಭಾವದ ಕಾರಣಕ್ಕೋಸ್ಕರ ನೋಡಿ ಏನೇನು ಆಗ್ತಾ ಇದೆ ಅನ್ನೋದರ ಮಾಹಿತಿ ಕೊಡ್ತಾ ಇದೀವಿ. ಮುಂಗಾರು ಕೊರತೆಯಿಂದ ಜೀವನ್ ನದಿಯ ಒಡಲು ಬರಿದಾಗಿದೆ. ಖಾಲಿಯಾದ ಬದ್ರಿಯ ಒಡಲಲ್ಲಿ ಸ್ಥಳೀಯರು ಕ್ರಿಕೆಟ್ ಆಡೋದ್ರ ಮೂಲಕ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ಸಾಮಾನ್ಯವಾಗಿ ಪ್ರವಾಹದ ಸನ್ನಿವೇಶ ಇಲ್ಲಿ ಇರ್ತಾ ಇತ್ತು. ಜೂನ್ 24 ಕಳೆದ ಸಲ ನಿಮಗೆ ನೆನಪಿರಬಹುದು, ರಾಜ್ಯದ ಎಲ್ಲ ಡ್ಯಾಮ್ಗಳು ಕೂಡ ಭರ್ತಿಯಾಗಿದ್ವು ಬಹುತೇಕ. ಬಟ್ ಈ ಬಾರಿ ನೋಡಿ ಪರಿಸ್ಥಿತಿ ಭಿನ್ನವಾಗಿದೆ. ಮಳೆಯ ಕೊರತೆ ಎಷ್ಟರ ಮಟ್ಟಿಗಿದೆ ಅನ್ನೋದರ ಚಿತ್ರಣವನ್ನು ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಜೂನ್ ತಿಂಗಳಲ್ಲಿ ಈ ಭಾಗದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಚಿಕ್ಕಮಗಳೂರು ಹಲವು ನದಿಗಳ ಉಗಮ ಸ್ಥಾನ. ನದಿ ತುಂಬೋದು, ನದಿ ನಿರಂತರವಾಗಿ ಹರಿಯೋದು ಮಳೆ ಆದರೆ ಮಾತ್ರ. ಬಟ್ ಯಾವ ನದಿಗಳು ಕೂಡ ಅಲ್ಲಿ ತುಂಬಿಲ್ಲ, ಬದಲಾಗಿ ಬರಿದಾಗಿರೋ ನದಿ ಅಟ್ಲೀಸ್ಟ್ ಕವರ್ ಕೂಡ ಆಗ್ತಾ ಇಲ್ಲ ಲ್ಯಾಂಡು. ಅಷ್ಟರ ಮಟ್ಟಿಗೆ ಮಳೆಯ ಕೊರತೆ ಕಾಡ್ತಾ ಇದೆ. ಪಶ್ಚಿಮ ಘಟ್ಟ ತಪ್ಪಲಲ್ಲೂ ಕೂಡ ಮಳೆಯ ತೀವ್ರ ಸಮಸ್ಯೆ ಆಗಿರೋದನ್ನು ನೀವು ನೋಡ್ತಾ ಇದ್ದೀರಾ. ಮಳೆ ಚುರುಕಾಗಬಹುದು ಈ ವಾರ ಅಥವಾ ಮುಂದಿನ ವಾರದಷ್ಟೊತ್ತಿಗೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಮೊದಲ 2-3 ವಾರದಲ್ಲಿ ಸಂಪೂರ್ಣ ಮಳೆ ಕೈ ಕೊಟ್ಟಿದೆ.